ನೀವೇನಾದರೂ ಮನೆ ಕಟ್ಟಬೇಕು ಇಲ್ಲ ರಿನೋವೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಒಂದು ಸಲ ಆದರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಬರೀ 145 ಸ್ಕ್ವೇರ್ ಫೀಟ್ ಇದ್ದರೆ ಸಾಕು, ತುಂಬ ಚೆನ್ನಾಗಿ ರೂಮ್ನ ಆರ್ಗನೈಸ್ ಮಾಡ್ಬೋದು ಅಂತ ಇಲ್ಲಿ ತೋರಿಸಿದ್ದಾರೆ, ನೋಡ್ಬೋದು ನೀವು. ಇದರಲ್ಲಿ ಮಾಡೆಲ್ ಹೌಸ್ಗಳಿರುತ್ತೆ, ಅಲ್ಲಿ ರೂಮ್, ಕಿಚನ್, ಈ ಮನೆಗೆ ಏನೆಲ್ಲ ಇಂಟೀರಿಯರ್ಸ್ಗೆ ಬೇಕಾಗುತ್ತೆ, ವಾರ್ಡ್ರೋಬ್ ಇರ್ಬೋದು, ಇಲ್ಲ ಅಂದರೆ ಬೆಡ್ ಇರ್ಬೋದು, ಎಲ್ಲನೂ ಇನ್ಕ್ಲೂಡೆಡ್ ಇರುತ್ತೆ. ಇದು ಸುಮ್ಮನೆ ಒಂದು ಸ್ಯಾಂಪಲ್ಲು, ಅದೇ ಥರನೇ ತುಂಬ ಇದೆ ಇಲ್ಲಿ. ಮಾಡೆಲ್ ಹೌಸ್ಗಳು ಇದೆ, ಚಿಕ್ಕದು ಮಾತ್ರ ಅಲ್ಲ, ತುಂಬ ದೊಡ್ಡದು ಇದೆ, 1200 ಸ್ಕ್ವೇರ್ ಫೀಟ್. ಆ ಥರ ಎಲ್ಲನೂ ಯಾವ ಥರ ಆರ್ಗನೈಸ್ ಮಾಡ್ಬೋದು, ಎಷ್ಟು ರೂಮ್ಸ್ ಮಾಡ್ಬೋದು, ಹೇಗೆ ನೀವು ಯುಟಿಲೈಸ್ ಮಾಡ್ಕೋಬೋದು ಸ್ಪೇಸ್ನ ಅನ್ನೋದು ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಯಾವುದೇ ಫರ್ನಿಚರ್ ತೊಗೋಬೇಕು ಅಂತ ಹೇಳಿದ್ರು ಅಲ್ಲಿ ಕುತ್ಕೊಂಡು ಫೀಲ್ ಮಾಡ್ಬೋದು. ನಾವಿರೋದು ಇವತ್ತು ಐಕ್ಯಾದಲ್ಲಿ. ಇವತ್ತಂತೂ ಸುತ್ತಾಡಿ ತುಂಬಾ ಕಾಲು ನೋವು ಬಂದುಬಿಡ್ತು. ಆಮೇಲೆ ಮತ್ತೆ ತಿನ್ನೋಕೆ ಹೋದ್ವಿ, ತಿನ್ಕೊಂಡು ಇನ್ನೊಂದು ರೌಂಡ್ ಹೋಗಿ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಬರೋ ಅಷ್ಟರೊಳಗೆ ಈವ್ನಿಂಗ್ ಆಗಿತ್ತು ಸುತ್ತಾಡಿ. ಅದಾದಮೇಲೆ ಮತ್ತೆ ಹೊಟ್ಟೆ ಹಸಿತಾ ಇತ್ತು. ಕದಂಬಾಗ ಹೋಗ್ಬಿಟ್ಟು ಒಂದು ದೋಸೆ ಮತ್ತು ಚಾಟ್ಸ್ ಕೂಡ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ದೋಸೆ, ಕ್ರಿಸ್ಪಿಯಾಗಿ. ಮಳೆ ಕೂಡ ಬರ್ತಾಯಿತ್ತು ಈವ್ನಿಂಗ್ ಟೈಮಲ್ಲಿ. ಆಮೇಲೆ ಮತ್ತೆ ಮನೆಗೆ ಬಂದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿಂದೆ ನೈಟು ಡಿನ್ನರ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.